ಜಿಲ್ಲೆಯಲ್ಲಿ ಮುಂಗಾರು ಮಳೆ ಸಂಪೂರ್ಣ ವಿಫಲವಾಗಿದ್ದು ದಾವಣಗೆರೆಯನ್ನು ತಕ್ಷಣವೇ ಬರಪೀಡಿತ ಜಿಲ್ಲೆ ಎಂದು ಘೋಷಿಸಬೇಕು ಹಾಗೂ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬಾರದು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ನಗರದ ಜಯದೇವ ವೃತ್ತದಲ್ಲಿ ಜಮಾಯಿಸಿದ ನೂರಾರು ರೈತರು ರಾಜ್ಯ ಸರ್ಕಾರದ ರೈತ ವಿರೋಧಿ ಧೋರಣೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರವು ರೈತರ ತಲೆ ಮೇಲೆ ಕಲ್ಲು ಚಪ್ಪಡಿ ಎಳೆದಿದೆ ಎಂದು ಘೋಷಣೆ ಕೂಗಿದ ಪ್ರತಿಭಟನಾಕಾರರು ಸಾಂಕೇತಿಕವಾಗಿ ತಮ್ಮ ತಲೆ ಮೇಲೆ ಕಲ್ಲುಗಳನ್ನು ಇಟ್ಟುಕೊಂಡು ಅರೆಬಿತ್ತಲೆಯಾಗಿ ಮೆರವಣಿಗೆ ನಡೆಸುವ ಮೂಲಕ ವಿಭಿನ್ನವಾಗಿ ಆಕ್ರೋಶ ಹೊರಹಾಕಿದರು. ನಂತರ ಉಪವಿಭಾಗಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ರೈತರು ಮನವಿ ಸಲ್ಲಿಸಿದರು. ನಂತರ ಜಿಲ್ಲಾಧ್ಯಕ್ಷ ಗೊಮ್ಮನೂರು ಬಸವರಾಜ್ ಮಾತನಾಡಿ, ದಾವಣಗೆರೆ ಜಿಲ್ಲೆಯಲ್ಲಿ ಮುಂಗಾರು ಸಂಪೂರ್ಣ ಕೈಕೊಟ್ಟಿದ್ದು ತಕ್ಷಣವೇ ಜಿಲ್ಲೆಯನ್ನು ಬರಪೀಡಿತ ಎಂದು ಘೋಷಿಸಬೇಕು. ಮಳೆ ಇಲ್ಲದೆ ಬೆಳೆ ಒಣಗಿ ಕಂಗಾಲಾಗಿರುವ ರೈತರಿಗೆ ಪ್ರತಿ ಎಕರೆಗೆ ಕನಿಷ್ಠ 35,000 ರೂಪಾಯಿ ನಷ್ಟ ಪರಿಹಾರ ನೀಡಬೇಕು ಹಾಗೂ ರಾಜ್ಯದಲ್ಲಿ ಮಳೆ ಇಲ್ಲದೆ ತೀವ್ರ ಬರ ಆವರಿಸಿದೆ. ಇಂತಹ ಪರಿಸ್ಥಿತಿಯಲ್ಲಿ ತಮಿಳುನಾಡಿಗೆ ನೀರು ಹರಿಸಿದರೆ ರಾಜ್ಯದ ಜನರಿಗೆ ಕುಡಿಯುವ ನೀರಿಗೂ ತೊಂದರೆಯಾಗಲಿದ್ದು ತಕ್ಷಣವೇ ನೀರು ಹರಿಸುವುದನ್ನು ನಿಲ್ಲಿಸಬೇಕು ಎಂದು ಒತ್ತಾಯಿಸಿದರು ಎಂದರು. ಪ್ರತಿಭಟನೆಯಲ್ಲಿ ವಿವಿಧ ತಾಲೂಕುಗಳ ನೂರಾರು ರೈತರು ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ಇದ್ದರು. ರೈತರ ಮೇಲೆ ಕಲ್ಲು ವರ್ಷ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಇವತ್ತೇನು ದಾವಣಗೆರೆ ಜಿಲ್ಲೆಯ ಬರ ಜಿಲ್ಲೆ ಅಂತ ಘೋಷಣೆ ಮಾಡ್ಬೇಕಂತೇಳಿ ಸರ್ಕಾರಕ್ಕೆ ಹಲವಾರು ಬಾರಿ ಮನವಿ ಮಾಡಿಕೊಂತ ಬಂದರೂ ಕೂಡ ಇವತ್ತು ರಾಜ್ಯ ಸರ್ಕಾರ ಏನು ಕಣ್ ತೆಗೆದಿಲ್ಲ. ಇವತ್ತು ಚುನಾವಣೆ ಸಂದರ್ಭದಲ್ಲಿ ಅಷ್ಟೇ ಕಣ್ ತೆಗೆದು ಇದು ಮಾಡ್ತಾರೆ. ನಮಗೆ ಸಚಿವ ಸ್ಥಾನ ಕೊಡ್ರಿ ಅಂತ ಎಲ್ಲ MP MEಗಳು ನನಗೆ ಕೊಡ್ರಿ ನಿನಗೆ ಕೊಡ್ರಿ ಅಂತೇಳಿ ಮುಗಿ ಬಿದ್ದಿದ್ದಾರೆ. ಇವತ್ತು ರೈತರ ಬಗ್ಗೆ ಯಾವುದೇ ಕಾರಣಕ್ಕೆ ಕಾಳಜಿ ತಗೊಂಡಿಲ್ಲ. ಇವತ್ತು 6 ತಾಲೂಕಿನಾಗೆ ಎಲ್ಲ ಕುಡಿಯೋ ನೀರಿನ ಸಮಸ್ಯೆಗಳಿದಾವೆ. ಮತ್ತು ನಮ್ಮ ರೈತರು ಬಿತ್ತಿದರೂ ಕೂಡ ಆಮೇಲೆ ಸರಿಯಾಗಿ ಬೆಳೆಯನ್ನು ಬರ್ತಿಲ್ಲ, ಅವೆಲ್ಲ ಸಂಪೂರ್ಣವಾಗಿ ಒಣಗಿದಾವೆ. ಹಂಗಾಗಿ ನಮ್ಮ ಬರ ಜಿಲ್ಲೆ ಮಾಡ್ಬೇಕಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾವೆ. ಇವತ್ತು ಕೂಡಲೇ ಬರ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು. ಮತ್ತು ನಮಗೆ ಬೆಳೆ ಪರಿಹಾರವನ್ನು 30,000 ರೂಪಾಯಿ ನಿಗದಿತ ಮಾಡಬೇಕು. ಇವತ್ತು ನಾವು ಯಾಕೆ ತಲೆ ಮೇಲೆ ಕಲ್ಲು ಇಟ್ಕೊಂಡು ಹೋರಾಟ ಮಾಡ್ತಾವೆ ಅಂದಮೇಲೆ ಇವತ್ತು ರಾಜ್ಯ ಸರ್ಕಾರ ಇದಕ್ಕೆಲ್ಲ ಕಾರಣ. ನಾವು ತಲೆ ಮೇಲೆ ಕಲ್ಲು ಇಟ್ಕೊಂಡಿರೋದು ಇದು ಕಲ್ಲು ಸುಮ್ಮನೆ ಅಲ್ಲ, ಇದು ಸಾಲದ ಕಲ್ಲು. ನಮ್ಮ ರೈತರ ಮೇಲೆ ಚಪ್ಪಡಿಗಲ್ಲು ಎಳೆಯುವಂಥ ಪರಿಸ್ಥಿತಿ ತಂದು ಎಳೆದೈತಿ. ಇವತ್ತು ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮೀಟಿಂಗ್ ಮಾಡಿಬಿಟ್ಟು ನಮಗೆ ಅಧ್ಯಯನ ಮಾಡಿಬಿಟ್ಟು ನಮಗೆ ಕೂಡಲೇ ರಾಜ್ಯ ಸರ್ಕಾರ ರೈತರ ಅಕೌಂಟಿಗೆ ಹಣವನ್ನು 35,000 ರೂಪಾಯಿ ಜಮಾ ಮಾಡಬೇಕು. ಇವತ್ತು ಬರ ತಂಡವನ್ನು ನೋಡಿದಾಗ ಇವತ್ತು ಮೇನಮಿಷಿ ಮಾಡಿದವರು ಕೃಷಿ ಇಲಾಖೆಯಾಗಿರ್ಬೋದು ಮತ್ತು ಕಂದಾಯ ಇಲಾಖೆಯಾಗಿರ್ಬೋದು, ತೋಟಗಾರಿಕೆ ಇಲಾಖೆಯಾಗಿರ್ಬೋದು, ಇವತ್ತು ನಮ್ಮ ರೈತರೆಲ್ಲ ಗೂಳಿ ಹೋಗುವಂಥ ಕೆಲಸ ಮಾಡ್ತಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯೋ ನೀರಿನ ಭಾಳ ಸಮಸ್ಯೆ ಇದೆ. ಆಮೇಲೆ ಮತ್ತು ಜಾನುವಾರುಗಳಿಗೂ ಸಾಯ್ತದವೆ, ಮತ್ತು ತಿನ್ನೋಕ್ಕೆ ಮೇವಿಲ್ಲ. ಹಂಗಾಗಿ ಹಳ್ಳಿ ಭಾಗದಲ್ಲಿ ಒಂದು ಗೋಶಾಲೆಗಳನ್ನು ತೆರಿಬೇಕು ಮತ್ತು ರಾಜ್ಯ ಸರ್ಕಾರ ಕಂಡುಬಿಟ್ಟು ಕೆಲಸ ಮಾಡಬೇಕು. ಇವತ್ತು ನಮಗೆ ಸಚಿವ ಸ್ಥಾನ ಕೊಡ್ರಿ ಅಂತೇಳಿ ಆಕಾಂಕ್ಷೆ ಮಾಡೋಂಗಿಲ್ಲ. ನೀವು ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಇವತ್ತು ಯಾರು ನಮ್ಮ ಓಟ್ ಹಾಕಿ ಗೆಲ್ಸಿಂದ ಹೋಗಿ ಮನೆಯಾಗ ಕುತ್ಕೊಂಡಿದಾರಲ್ಲ ಶಾಸಕ ಮನೆ ಮುಂದೆ ನಾವು ಉಗ್ರವಾದ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ನಾವು